ರಾಜಕೀಯದಲ್ಲಿ ಸಂಚಲನ, ಬಿಜೆಪಿಗೆ ಬಿಗ್ ಶಾಕ್. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಯಾರು ಊಹಿಸದಂತಹ ಸನಿಹದಲ್ಲೇ ಬದಲಾವಣೆಗೆ ಆಗುತ್ತಿದೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಈ ಸನಿಹ ಇರೋದ್ರಲ್ಲೇ ಯಾರು ಊಹಿಸದಂತಹ ಬದಲಾವಣೆ ಆಗ್ತಿದೆ. ಡಿಎಂಕೆ ಪಕ್ಷ ಸೇರ್ತಾರ ಮಾಜಿ ಸಿಎಂ ಓಪನ್ನೀರ್ ಸೆಲ್ವಂ. ಸಿಎಂ ಸ್ಟಾಲಿನ್ ಭೇಟಿಯಾದ ಮಾಜಿ ಸಿಎಂ ಎಐಡಿಎಂಕೆಯ ಜಯಲಲಿತಾ ನಂಬಿಕೆಯ ಬಂಟರಾಗಿದ್ರು ಸೆಲ್ವಂ. ಆದ್ರೆ ಪಟ್ಟದ ಮೇಲಾಟದಲ್ಲಿ ಒಂಟಿಯಾಗಿದ್ದಂತಹ ಓಪನ್ನೀರ್ ಸೆಲ್ವಂರನ್ನ ಪಕ್ಷದಿಂದ ಬಹಿಷ್ಕರಿಸಿದ್ದ ಎಡಪ್ಪಾಡಿ ಪಳನಿಸ್ವಾಮಿ ಎಲೆಕ್ಷನ್ ಸನಿಹದಲ್ಲೇ ಚಕ್ರ ತಿರುಗಿಸಿದ್ದಾರೆ ಮಾಜಿ ಸಿಎಂ ಸೆಲ್ವಂ. ಇಂದು ಪುತ್ರನ ಜೊತೆಗೂಡಿ ಸಿಎಂ ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಮತ್ತೆ ಡಿಎಂಕೆ ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಓಪನ್ನೀರ್ ಸೆಲ್ವಂ. ಅಸೆಂಬ್ಲಿ ಎಲೆಕ್ಷನ್ ಹತ್ತಿರದಲ್ಲಿದೆ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ. ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲೇ ಯಾರು ಊಹಿಸದಂತಹ ಬೆಳವಣಿಗೆ ಉಂಟಾಗಿದೆ. ಡಿಎಂಕೆ ಪಕ್ಷ ಸೇರ್ತಾರಾ ಹಾಗಾದ್ರೆ ಮಾಜಿ ಸಿಎಂ ಓಪನ್ನೀರ್ ಸೆಲ್ವಂ? ಸಿಎಂ ಸ್ಟಾಲಿನ್ ಭೇಟಿಯಾದ ಮಾಜಿ ಸಿಎಂ ಸೆಲ್ವಂ ಎಐಎಡಿಎಂಕೆಯ ಜಯಲಲಿತಾ ನಂಬಿಕೆಯ ಬಂಟರಾಗಿದ್ರು ಸೆಲ್ವಂ. ಆದ್ರೆ ಪಟ್ಟದ ಮೇಲಾಟದಲ್ಲಿ ಒಂಟಿಯಾಗಿಬಿಟ್ಟಿದ್ದಂತಹ ಸೆಲ್ವಂ ಈಗ ಪಕ್ಷದಿಂದ ಬಹಿಷ್ಕಾರ ಮಾಡಿದ್ರು ಎಡಪ್ಪಾಡಿ ಪಳನಿಸ್ವಾಮಿ. ತದನಂತರ ಎಲೆಕ್ಷನ್ ಸನಿಹದಲ್ಲೇ ಇರುವಂತಹ ಈ ಸಂದರ್ಭದಲ್ಲಿ ಬೇರೊಂದು ಚಕ್ರವನ್ನೇ ತಿರುಗಿಸಿದ್ದಾರೆ. ಪುತ್ರನ ಜೊತೆಗೂಡಿ ಸಿಎಂ ಸ್ಟಾಲಿನ್ ಭೇಟಿಯಾಗಿದ್ದಾರೆ ಓಪನ್ನೀರ್ ಸೆಲ್ವಂ. ಮತ್ತೆ ಡಿಎಂಕೆ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ಸೆಲ್ವಂ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ, ಬಿಜೆಪಿಗೆ ಬಿಗ್ ಶಾಕ್. ಇದು ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲೇ ಇದೆ. ಯಾರು ಊಹಿಸದಂತಹ ಬೆಳವಣಿಗೆ ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ನಡೆದಿದೆ. ಡಿಎಂಕೆ ಪಕ್ಷ ಸೇರ್ತಾರಾ ಹಾಗಾದ್ರೆ ಮಾಜಿ ಸಿಎಂ ಓಪನ್ನೀರ್ ಸೆಲ್ವಂ ಬಿಜೆಪಿ ಸೇರ್ತಾರಾ ಅನ್ನೋಂಥ ಅನುಮಾನಗಳು ಹುಟ್ಟುತ್ತಿದೆ. ಎಡಪ್ಪಾಡಿ ಪಳನಿಸ್ವಾಮಿ ಪಕ್ಷದಿಂದ ಬಹಿಷ್ಕರಿಸಿದ್ರು. ಆದ್ರೆ ಇವತ್ತು ಈ ಸಂಚಲನ ಇದೆಯಲ್ಲ, ಈ ರಾಜಕೀಯ ಬೆಳವಣಿಗೆ ಇದೆಯಲ್ಲ, ಇದು ಬಿಜೆಪಿಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕುತೂಹಲಕ್ಕೆ ಕಾರಣವಾಗ್ತಿದೆ. ಬಿಜೆಪಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ, ಬಿಜೆಪಿಗೆ ಈಗ ಬಿಗ್ ಶಾಕ್. ಅಸೆಂಬ್ಲಿ ಎಲೆಕ್ಷನ್ ಸನಿಹದಲ್ಲೇ ಇರುವಂತಹ ಟೈಮ್ನಲ್ಲಿ ಯಾರು ಊಹಿಸದಂತಹ ಬೆಳವಣಿಗೆ ಉಂಟಾಗಿದೆ. ಡಿಎಂಕೆ ಪಕ್ಷ ಸೇರ್ತಾರಾ ಹಾಗಾದ್ರೆ ಮಾಜಿ ಸಿಎಂ ಓಪನ್ನೀರ್ ಸೆಲ್ವಂ ಅನ್ನುವಂಥದ್ದು. ಓಪನ್ನೀರ್ ಸೆಲ್ವಂ ಎಐಎಡಿಎಂಕೆಯ ಜಯಲಲಿತಾ ಅವರಿಗೆ ಭಾರಿ ಆಪ್ತರಾಗಿದ್ರು. ಇವತ್ತು ಪುತ್ರನ ಜೊತೆಗೂಡಿ ಸಿಎಂ ಸ್ಟಾಲಿನ್ ಭೇಟಿಯಾಗಿದ್ದಾರೆ ಓಪನ್ನೀರ್ ಸೆಲ್ವಂ. ಮತ್ತೆ ಡಿಎಂಕೆ ಗೆಲ್ಲಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಸಂಚಲನ, ಈ ಕಡೆ ಬಿಜೆಪಿಗೆ ಶಾಕ್. ಈ ಬೆಳವಣಿಗೆಯನ್ನ ಯಾರು ಊಹಿಸಿರಲಿಲ್ಲ. ಆದ್ರೆ ಇನ್ನೇನು ಅಸೆಂಬ್ಲಿ ಎಲೆಕ್ಷನ್ ಹತ್ತಿರದಲ್ಲೇ ಇದೆ ಅನ್ನುವಾಗ ಈ ರೀತಿಯ ಬೆಳವಣಿಗೆ ಉಂಟಾಗಿದೆ. ಮಾಜಿ ಸಿಎಂ ಓಪನ್ನೀರ್ ಸೆಲ್ವಂ ಇವತ್ತು ಸಿಎಂನ ಭೇಟಿಯಾಗಿದ್ದಾರೆ, ಸ್ಟಾಲಿನ್ನ ಭೇಟಿಯಾಗಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಪಕ್ಷದಿಂದ ಇವರನ್ನ ಬಹಿಷ್ಕರಿಸಿದ್ರು. ಈಗ ಹೊಸದೊಂದು ಸಂಚಲನ ಉಂಟು ಮಾಡಿದ್ದಾರೆ. ತಮ್ಮ ಪುತ್ರನ ಜೊತೆಗೂಡಿ ಸಿಎಂ ಸ್ಟಾಲಿನ್ನ ಭೇಟಿಯಾಗಿದ್ದಾರೆ. ಮತ್ತೆ ಡಿಎಂಕೆ ಗೆಲ್ಲತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಸೆಲ್ವಂ. ರಾಜಕೀಯದಲ್ಲಿ ಬದಲಾವಣೆಗಳು ನಡೀತಿರುತ್ತೆ. ಅದರಲ್ಲೂ ಎಲೆಕ್ಷನ್ ಹತ್ರನೇ ಇದೆ ಅನ್ನುವಾಗ ಅನೇಕ ರೀತಿಯ ಬದಲಾವಣೆಗಳಿಗೆ ರಾಜಕೀಯ ಧುರೀಣರು ಸಾಕ್ಷಿಯಾಗ್ತಾರೆ. ಅದೇ ರೀತಿಯ ಬದಲಾವಣೆಯಲ್ಲಿ ಸಂಚಲನವನ್ನ ಉಂಟು ಮಾಡಿದ್ದಾರೆ ಮಾಜಿ ಸಿಎಂ ಸೆಲ್ವಂ.